ಇವತ್ತು ನಾನು ಒಂದೆರಡು ಮಾತು ಮೊದಲಿಂದ ಪ್ರಾರಂಭ ಮಾಡ್ಬಿಡ್ತೀನಿ. ದೇಶಕ್ಕೆ ಸ್ವತಂತ್ರ ಬಂದು 74 ವರ್ಷ ಆಯ್ತು. 60 ವರ್ಷಗಳನ್ನ ಈ ದೇಶವನ್ನು ಆಳದಂತಹ ಕಾಂಗ್ರೆಸ್ ಪಕ್ಷ ಅವೈಜ್ಞಾನಿಕವಾಗಿ ಅವ್ರಿಗೆ ಯಾವುದೇ ಮುಂದಾಲೋಚನೆ ಇಲ್ಲದೆ ದೇಶ ನಾಳಿದ್ದೆ ಈ ಘಟನೆಗಳ ಕಾರಣ. ಒಂದ್ ಕಡೆ ಅತಿವೃಷ್ಟಿ ಆಗುತ್ತೆ, ಇನ್ನೊಂದ್ ಕಡೆ ಅನಾವೃಷ್ಟಿ ಆಗ್ತಾ ಇದೆ. ಪಂಚವಾರ್ಷಿಕ ಯೋಜನೆಗಳಂತ 1952ರಲ್ಲಿ ಪ್ರಾರಂಭ ಆದಂತದ್ದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಬಡತನ ನಿರ್ಮೂಲನೆ ಅಂತ ಕಾರ್ಯಕ್ರಮ ಹಾಕೊಂಡ್ರು. ಇದುವರೆಗೂ ಬಡತನ ನಿರ್ಮೂಲನೆ ಆಗ್ಲಿಲ್ಲ. ರೈತರಿಗೆ ಎಲ್ಲಿ ನದಿಗಳ ಜೋಡಣೆ ಮಾಡ್ಬೇಕು ಅಂತಕ್ಕಂಥ ಇಚ್ಛೆ ಇತ್ತು, ನದಿಗಳ ಜೋಡಣೆ ಮಾಡಲಿಲ್ಲ. ಪದ ಕೈ ತೋರ್ಸೋದು ಬೇಕಾಗಿಲ್ಲ, ಇತಿಹಾಸವನ್ನ ಮರುಕಳಿಸೋದು ಯಾಕಂತಂದ್ರೆ ಇವತ್ತಿನ ಈ ಘಟನೆಗಳಿಗೆ ಮುಖ್ಯ ಕಾರಣ ಕಾಂಗ್ರೆಸ್ನವರು ಈ ಅಧಿಕಾರವನ್ನ ಸರಿಯಾಗಿ ನಡೆಸ್ತಾರೆ. ಈ ದೇಶದಲ್ಲಿ ಅವೈಜ್ಞಾನಿಕವಾಗಿ ದೇಶದ ಸಮಗ್ರತೆಗಾಗಿ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು ದಿಕ್ಕಿನಲ್ಲಿ ಒಂದು ದಿನ ಯೋಚನೆ ಮಾಡಲಿಲ್ಲ. ಇವತ್ತು ದೇಶದಲ್ಲಿ ಯಾಕೆ ಆ ಪಕ್ಷ ನೆಲ ಕಚ್ಚಿತು ಅಂತ ಹೇಳಕ್ ಹೋಗಲ್ಲ. ವೈಫಲ್ಯ ಹೇಳಿದ್ರೆ ಯಾಕೆ ಆರೋಪ, ರಾಜಕೀಯ ಯಾಕೆ ಬಳಸ್ಕೊಳ್ತೀರಿ? ವೈಫಲ್ಯದ ಪ್ರಶ್ನೆ ಬಂದು ಈಗ ಮನೆ ಯಜಮಾನ ಸರಿಯಾಗಿ ಪಾಯ ಹಾಕಿ ಬಿಲ್ಡಿಂಗ್ ಕಟ್ಟಿದ್ರೆ ಮನೆಯನ್ನು ನೀರು ಸುರಿಯಲ್ಲ. ಎಲ್ಲ ಬಿಲ್ಡಿಂಗ್ ಕಟ್ಟೋವಾಗೇನೆ ಒಂದಷ್ಟು ಕಿತ್ಕೊಂಡು ತಿಂದ್ಬಿಟ್ಟಿರ್ತಾರೆ ಅಧಿಕಾರ ಮಾಡೋ ರೀತಿನಲ್ಲಿ ದುಡ್ಡು ಮಾಡ್ಕೊಂಡು. ಆ ಒಂದು ಮನೆ ಸುರಿತದೆ. ನಾವು ಸತ್ಯ ಹೇಳಲೇಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಅವರು ದೂರದೃಷ್ಟಿ ಇದೆ, ನರೇಂದ್ರ ಮೋದಿ ಅವರ ಇಚ್ಛೆ ಹೊಂದಿದೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಏನ್ ಮಾಡ್ತಾ ಇತ್ತು, ಮೀನು ಕೊಟ್ಟು ಸೋಬರಿ ಮಾಡ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಸರ್ಕಾರ ಮತ್ತೆ ಯಡಿಯೂರಪ್ಪನ ಸರ್ಕಾರ ಇವತ್ತು ಮೀನನ್ನ ಹಿಡಿಯೋ ಕೆಲಸ ಹೇಳ್ಕೊಡ್ತಾ ಇದೆ. ಹೇಗೆ ಮೀನು ಹಿಡಿಬೇಕು, ಹೇಗೆ ನಿಮ್ಮ ಸಂಸಾರಗಳನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಊರನ್ನ, ನಿಮ್ಮ ಜಿಲ್ಲೆಯನ್ನ, ನಿಮ್ಮ ರಾಜ್ಯಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಆಡಳಿತ ಕೊಡೋ ಪ್ರಯತ್ನ ಮಾಡಿದೆ. ಇವತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಕಾರಣ ಏನು? ವೈಜ್ಞಾನಿಕವಾಗಿ ದೇಶದ ಭೌಗೋಳಿಕ ಲಕ್ಷಣವನ್ನು ಗಮನದಲ್ಲಿಟ್ಕೊಂಡು ನದಿಗಳ ಜೋಡಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲಿ ಮಳೆ ಜಾಸ್ತಿ ಪ್ರಮಾಣ ಬರುತ್ತೆ ಅಲ್ಲಿ ಎತ್ತರದ ಪ್ರದೇಶದಲ್ಲಿ ಅವರಿಗೆ ಮನೆ ಕಟ್ಕೊಳ್ಳುವಂತದ್ದಾಗಿರ್ಬೋದು, ನೀರಿನ ಸರಾಗವಾಗಿ ಹರಿಯುವಂತ ಕೆಲಸ ಮಾಡ್ಬೇಕಾಗಿದ್ದು ಈ ಕೆಲಸ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡಲಿಲ್ಲ. ಇವತ್ತು ದೂರ ಆಗ್ತಾರೆ. ನೋಡಿ ಏನ್ ಮಾಡಿದ್ರು, ಹೋದ ವರ್ಷ ಎಷ್ಟಾಯ್ತು ಮನೆ ಕಟ್ಟಲಿಲ್ಲ, ಇದ್ ಮಾಡ್ಲಿಲ್ಲ ಅಂತ. ಏನು ಬಜೆಟ್ ಅಲ್ಲಿ ದುಡ್ಡಿತ್ತು, ಏನ್ ಖಜಾನೆಯಲ್ಲಿ ದುಡ್ಡಿತ್ತು ಅದನ್ನೆಲ್ಲ ತಿಂದು ಬಿಡ್ರಿ ನೀವು. ಅಲ್ಲ, ತಾವು ವಾಸ್ತವ ಸ್ಥಿತಿ ಬಗ್ಗೆ ಅವರು 5 ನಿಮಿಷ ಮಾತಾಡಿದ್ದಾರೆ, ನಾನು 3 ನಿಮಿಷ ಮಾತಾಡ್ಬೇಕಾಗ್ತದೆ. ನಾನು ಹೇಳಬೇಕಾಗ್ತದೆ. ಯಾವ್ದೋ ಕತೆ ಹೇಳ್ಕೊಂಡು ಎಲ್ಲೋ ಎತ್ತನ್ನು ನೀರಲ್ಲಿ ಬಿಟ್ಬಿಟ್ಟು ಕೊಂಬು ನೋಡ್ಬಿಟ್ಟು ವ್ಯಾಪಾರ ಮಾಡಕ್ ಆಗಲ್ಲ. ನೀರನ್ನ ನೋಡ್ಬೇಕಾದ್ರೆ ಎತ್ತನ್ನು ಮತ್ತೆ ಕೊಂಬನ್ನು ನೋಡಿ ಮಾಡ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ವೈಫಲ್ಯಗಳನ್ನ ಹೇಳಬೇಕಾಗ್ತದೆ. ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದೀರಿ, ಯಡಿಯೂರಪ್ಪನವ್ರಿಗೂ ಕೊರೋನಾ ಬಂದಿತ್ತು. ಅವ್ರು ಇವತ್ತು ವೈದ್ಯರು ಹೇಳ್ರು ನೀನು ವಿಶ್ರಾಂತಿ ತಗೋಬೇಕು ಹೋಗ್ಬೇಡಿ ಅಂತ, ಆದ್ರೂ ಹೋದ್ರು. ಅದೇ ಅಷ್ಟೇ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಇದೆಯಲ್ಲ ಕಾಂಗ್ರೆಸ್ ಅವ್ರಿಗೆ. ಸಲಹೆ ಕೊಡ್ತಿದಾರಲ್ಲ ಸರ್, ಏನ್ ಸಲಹೆ ಕೊಡ್ತಾರೆ? ಉಚಿತ ಸಲಹೆಗಳು ಕೊಡ್ತಾರೆ. ಅವ್ರು ಅಷ್ಟು ಬಿಟ್ರೆ ಪ್ರಪಂಚದಲ್ಲಿ ಅವ್ರು ಏನು ಮುಂದೆ ಬರುವಂತಹ ಸಲಹೆಗಳು ಕೊಡ್ಲಿಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆ ಮಾಡ್ತಾರೆ. ವಿರೋಧ ಪಕ್ಷದವರು ಅವ್ರಿಗೂ ಕೊರೋನಾ ಬಂದಿತ್ತು ಪಾಪ ಸಿದ್ದರಾಮಯ್ಯವ್ರಿಗೆ. ಇವತ್ತು ಮನೇಲಿ ರೆಸ್ಟ್ ತಗೊಂಡು ಅವ್ರು ಆರಾಮಾಗಿದ್ದಾರೆ. ನಾವು ಅವ್ರ ಆರಾಮಾಗಿರ್ಬಾರ್ದು ಅಂತ ಹೇಳಲ್ಲ, ಆದ್ರೆ ನಿಮ್ದೇ ಆದಂತ ಪಕ್ಷ ಇಷ್ಟು ವರ್ಷ ಆಳಿದಂಥದ್ದು, ಇಷ್ಟು ಅನುಭವ ಇರುವಂತ ಪಕ್ಷ, ನೀವ್ಯಾಕೆ ಹೆಚ್ಚಿನದಾಗಿ ಅದ್ರ ಬಗ್ಗೆ ಸಲಹೆ ಕೊಡ್ಬಾರ್ದು? ಬರೀ ಇದು ಮಳೆ ಅತಿವೃಷ್ಟಿ ಆಗಿರೋದು ಬರೀ ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಅವ್ರಿಗೆ ಮಾತ್ರ ಅಲ್ಲ, ರೈತ ಸಂಘದವ್ರಿಗೆ ಮಾತ್ರ ಅಲ್ಲ, JDS ಅವ್ರಿಗಲ್ಲ, ಸಮಗ್ರ ಜನತೆಗಾಗಿದೆ. ನಾವು ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ತದೆ. ದೇಶದ ನಾಯಕ, ದೊಡ್ಡ ನಾಯಕ, ನಮ್ಮ ನಾಯಕ ಇದ್ದಾರೆ, ಅವರು ದೂರದೃಷ್ಟಿ ಬಹಳ ವಿಶಾಲವಾಗಿದೆ. ಇವತ್ತು ಮೋದಿ ಅವರು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಸ್ಪೀಡ್ ಆಗಿ ಯಡಿಯೂರಪ್ಪನವರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಾಯಕರ ದೂರದೃಷ್ಟಿ ಹೇಗೆ. ಈ ಸಡನ್ ಆಗಿ ಬಂದಾಗ ಅನಿವಾರ್ಯ ಪರಿಸ್ಥಿತಿ ಇದು. ಕೊರೋನಾ ಬರುತ್ತೆ ಅಂತ ಯಾರಿಗೂ ಅನ್ಕೊಂಡಿರ್ಲಿಲ್ಲ. 1 ತಿಂಗಳಾಯ್ತು ಸರ್, ಕೊರೋನಾ ಬರುತ್ತೆ ಅಂತ ಯಾರಿಗೂ ಅನ್ಕೊಂಡಿರ್ಲಿಲ್ಲ. ಕೊರೋನಾ ಬಂದು ಇಡೀ ದೇಶನೇ ಇವತ್ತು ಆರ್ಥಿಕ ಮುಗ್ಗಟ್ಟಲ್ಲಿ ಸಿಕ್ಕಾಕೊಂಡಿದೆ. ಆದ್ರೆ ನಾನು ಹೇಳೋದು ಅದಕ್ಕೂ ಇದಕ್ಕೆ ಹೊಣೆ ಮಾಡ್ತಾ ಇಲ್ಲ. ನಮ್ಮ ಜವಾಬ್ದಾರಿನ ನಾವು ದೂರ ಕಳ್ಸ್ಕೊಳ್ತಾ ಇಲ್ಲ. ಇವತ್ತು ಏನ್ ತೊಂದರೆ ಆಗಿದೆ ಆ ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂತ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಸದಾ ಸಿದ್ಧವಾಗಿದೆ. ಈ ದೇಶದ ಬಗ್ಗೆ ಬಹಳಷ್ಟು ಕಾಳಜಿ ಇರತಕ್ಕಂಥ ದೂರದೃಷ್ಟಿ ಪಕ್ಷ ನಮ್ದು. ಇವತ್ತು ನಮ್ಮ ಅಧಿಕಾರ ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ. ನಾವು ಅವ್ರಿಗೆ ಏನ್ ನ್ಯಾಯ ಸಿಗ್ಬೇಕು ಸಂಪೂರ್ಣವಾದ ನ್ಯಾಯ ಕೊಡಿಸೋ ಜವಾಬ್ದಾರಿ ನಾವು ಮಾಡ್ತೀವಿ. ನಮ್ಮ ಪಕ್ಷ ಮಾಡುತ್ತೆ, ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ಮಾಡುತ್ತೆ. ಅದ್ರಲ್ಲಿ 2 ಮಾತೇನಿಲ್ಲ. ಪ್ರಸಾದ್ ಗೌಡ್ರೆ, ಕೇವಲ ನರೇಂದ್ರ ಮೋದಿ ಅವರಿಗೆ ಯಾರು ಮುಲಾಜು ಇಲ್ಲ. ಯಾರ ರಾಜ್ಯಗಳಾದ್ರೂ ಇದು ರಾಜ್ಯ ದೊಡ್ಡದು, ಈ ರಾಜ್ಯ ಚಿಕ್ಕದು, ಇದು ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಅಂತ ನೋಡುವಂತ ನಮ್ಮ ಪ್ರಧಾನ ಮಂತ್ರಿಗಳೆಲ್ಲ ಅವ್ರು ಏನ್ ನಮಗ್ ಪಾಲ್ ಬರ್ಬೇಕಾಗಿದೆಯೋ ಸಂಪೂರ್ಣವಾಗಿ ಕೊಟ್ಟೆ ಕೊಡ್ತಾರೆ. ಅದ್ರ ಬಗ್ಗೆ ಕಾಂಗ್ರೆಸ್ ಅವರು ಸಂಶಯ ಪಡೋದ್ ಬೇಕಾಗಿಲ್ಲ, JDS ಅವರು ಸಂಶಯ ಪಡಬೇಕಾಗಿಲ್ಲ. ರೈತ ಸಂಘದವ್ರದ್ದು ಕಾಳಜಿ ಇದೆ. ಪ್ರಾಥಮಿಕವಾಗಿ ಎತ್ತವಳ ಕಷ್ಟ ಎತ್ತವಳಿಗೆ ಅಲ್ಲ. 1 ನಿಮಿಷ ನಾನು ಸುಮ್ಮನೆ ಮಾತಾಡಬೇಡಿ. ಇವರೇ ರಾಜಕೀಯ ಅಲ್ಲ, ಮಾತಾಡಕೋಬೇಡಿ. ಕೇಳಿದ್ರೆ ತಪ್ಪು ಅನ್ನೋದಾದ್ರೆ
ಅಲ್ಲಲ್ಲ, ನಾವು ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದಾರೆ ದೇವೇಗೌಡರು. ಇವತ್ತು ರಾಜ್ಯಸಭಾ ಮೆಂಬರ್ ಆಗಿ ಹೋಗಿದ್ದಾರೆ. ಈ ರಾಜ್ಯದ ನಾನು ರಾಜ್ಯದ ಬಗ್ಗೆ ಧ್ವನಿ ಎತ್ತೇನೆ. ನಾನು ಏನೋ ಮಾಡ್ತೇನೆ ಅಂತ ಹೋದ್ರು. ಏನ್ ಸುಮ್ನೆ ಇದ್ದಾರೆ ಅವರು? ಯಾಕೆ ಸುಮ್ನೆ ಇದ್ದಾರೆ JDS ಅವರು? ಎಲ್ಲ ಕೊಚ್ಕೊಂಡು ಅಲ್ಲ, ನೀವು ಯಾಕೆ ಬರೀ ಬಿಜೆಪಿ ನೀವು ಟಾರ್ಗೆಟ್ ಮಾಡೋದು ಬೇಡ. ನಿಮ್ಮ ಜವಾಬ್ದಾರಿ ಏನು? Yes. JDS ಅವ್ರ ಜವಾಬ್ದಾರಿ ಏನಿದೆ? ಕಾಂಗ್ರೆಸ್ ಅವ್ರ ಜವಾಬ್ದಾರಿ ಏನಿದೆ? ಈಗ ಜವಾಬ್ದಾರಿಯನ್ನ ಮಾತಾಡಬೇಡಿ, ದೇಶ ಆಳ್ವಿಕೆ ಕೆಲಸ ಮಾಡಕ್ ಹೋಗ್ಬೇಡಿ. ಇವತ್ತು ಸಂಪೂರ್ಣ ನನ್ನ ಪಾಯಿಂಟ್ಗಳನ್ನ ನಾನು ಸರಿಯಾಗಿ ಕೂತಿದ್ರು. ಮಾಡ್ರಿ, ನಿಮ್ದು ವಿರೋಧ ಪಕ್ಷ ನಿಮ್ದು, ನೀವ್ ಯಾಕೆ ಮಾಡಿಲ್ಲ? ಯಾಕೆ ಸುಮ್ಮನೆ ಕೂತಿದ್ರೆ? ಕುಮಾರಸ್ವಾಮಿ ಏನ್ ಮಾಡ್ತಾರೆ, ದೇವೇಗೌಡರು ಏನ್ ಮಾಡ್ತಾರೆ? ನಿಮ್ JDS ಪಕ್ಷ ಏನ್ ಮಾಡ್ತಾರೆ? ನಿಮ್ JDS ಪಕ್ಷ ಏನ್ ಮಾಡ್ತಾರೆ? ಸಮಸ್ಯೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಈಗ ಕಾಂಗ್ರೆಸ್ ಅಲ್ಲ ಪ್ರಶ್ನೆ ಮಾಡಿದ್ರೆ ಏನ್ ತಪ್ಪು? ಅಲ್ಲಲ್ಲ, ಸೋಲ್ಸಿದ್ರು, ಕಾಂಗ್ರೆಸ್ ಸೋತು. ಕಾರಣೇನು? ಯಾಕೆ? ಏನ್ ಕಾರಣಕ್ಕೆ? ಗೆಲ್ಸ್ ಕಳ್ಸಿದ್ರಲ್ಲ, ರಾಜ್ಯದ ಜನಕ್ಕೆ ನೀವು ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ JDS ಏನ್ ನ್ಯಾಯ ಕೊಟ್ಟಿದ್ದೀರಾ? ಮಾಡಲಿಲ್ಲ. ನೀವು ಮೋಸ ಮಾಡಿದಿರಲ್ಲ ಇವತ್ತು ಆ ಜನಕ್ಕೆ. ಯಾವ ಜನಕ್ಕೂ ಮೋಸ ಮಾಡೋ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಭಾರತೀಯ ಜನತಾ ಪಕ್ಷ ಇಚ್ಛಾಶಕ್ತಿ ಇರ್ತಕ್ಕಂಥ ದೊಡ್ಡ ರಾಜಕೀಯ ಪಕ್ಷ. ಇಡೀ ದೇಶದಲ್ಲಿ ಇವತ್ತು ಹೇಳಿ, ಮಾತಾಡಿ, ದೇಶ ಅಭಿವೃದ್ಧಿ ಮಾಡೋಂಥ ಕೆಲಸ, ಆ ಕೆಲಸ ಅವ್ರು ಮಾಡ್ತಾರೆ. ನೀವು ಎಸ್ಕಟ ಕೆಲಸ ಮಾಡಬೇಡಿ. ಮಾತಾಡ್ರಿ, ಕಾಂಗ್ರೆಸ್ ಅವರೇ ಅಂತ ಎಸ್ಕಟ ಕೆಲಸ ಮಾಡಬೇಡಿ. ಅಲ್ಲ, ಅಲ್ಲ, ಬಿಜೆಪಿ ಅಜೆಂಡಾ ಹಾಗಾದ್ರೆ ಏನು? ಅಂದ್ರೆ ಕೇವಲ ಮತ ಬ್ಯಾಂಕ್ ಕೆಲಸಗಳಿಗೆ ನಮ್ಗೆ ರೈತರ ದೃಷ್ಟಿ ನಾಯಕರು. ಹಾಗಾಗಿ ಆ ಚಿಂತೆ ಯಾರು ಅಟ್ಕೊಳ್ಳೋದು ಬೇಡ. ರಾಜ್ಯದಲ್ಲಿ ಕೆಲಸ ನಾವು ಮಾಡ್ಲಿಲ್ಲ, ರಾಷ್ಟ್ರದಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸೋಲಿಸ್ಲಿ. ಆದ್ರೆ ಜನ ಎಚ್ಚೆತ್ತಿದ್ದಾರೆ. ಕಾಂಗ್ರೆಸ್ ಇಷ್ಟು ದಿವಸ ಕಣ್ಣಿಗೆ ಮಣ್ಣೆತ್ತಾ ಇದ್ರು, ಕಣ್ಣಿಗೆ ಬಟ್ಟೆ ಕಟ್ತಾ ಇದ್ರು. ಇವತ್ತು ಆ ಬಟ್ಟೆ ಕಳ್ಸಿದ್ದಾರೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ರೈತರಿಗೆ ಒಂದು ಉದ್ಯೋಗ ಕೊಡಬೇಕು, ಜನರಿಗೆ ಇವತ್ತು ದಲಿತರ ಬಗ್ಗೆ ಮಾತಾಡಿದ್ರಲ್ಲ, ದಲಿತರು ಓಟ್ ಹಾಕ್ಸ್ಕೊಂತ ಇದ್ದಂತ ಕಾಂಗ್ರೆಸ್ ಅವರು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದ್ದಂತ ಕಾಂಗ್ರೆಸ್ ಅವರು ಹೇಗೆ ಜನರನ್ನ ನೆಲ ಕಚ್ಚಿಸೋ ರೀತಿಯಲ್ಲಿ ಓಟಿಗೆ ಮಾತ್ರ ಸೀಮಿತಗೊಳಿಸಿದ್ರು. ಇವತ್ತು ಅವ್ರಿಗೊಂದು ಎಲೆಕ್ಷನ್ ಟೈಮಲ್ಲಿ ಒಂದಷ್ಟು ಕುಡಿಯಕ್ಕೆ ಒಂದಷ್ಟು ಕಾಸು ಕೊಟ್ಬಿಟ್ಟು ಓಟ್ ಹಾಕ್ತಾರೆ. ಸರ್ ಚೀನಾ ಇವತ್ತು ನಮ್ ನಾಯಕರ ಬಗ್ಗೆ ನೀವು ಮಾತಾಡಿದಿರಾ? ನಮ್ ನಾಯಕರು ಏನು ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ? ನೀವು ಸುಮ್ಮನೆ ಕೂತಿರ್ಬೇಕು. ನೀವ್ ಹೇಳೋದು ನಾನು ಕೂತಿದ್ದೆ. ಹೇಳಿ ಸರ್, ಹೇಳಿ. ನಾವ್ ಹೇಳೋದನ್ನ ಪೂರ್ತಿಗೊಳಿಸಿ. ನೀವು ಯಾವ್ದೋ ಒಂದು ಇದು ಯಾವ್ದು ಮುಂದಾಲೋಚನೆ ಇಲ್ಲದೆ ಮಾತಾಡಿದ್ರೆ ನಾನು ಹೆಂಗ್ ಸುಮ್ಮನೆ ಇರ್ಲಿ? ಆಯ್ತು, ಇವತ್ತು ಪ್ರಧಾನಮಂತ್ರಿಗಳು ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಾದ್ರು ಇದ್ರೆ ಇವತ್ತು ಜನ ನಾವು ಮನೆಯಲ್ಲಿ ಕುಡ್ಸೋರು. ಇವತ್ತು ದೇಶದ ದೂರದೃಷ್ಟಿ ಇರ್ತಕ್ಕಂಥ ನಾಯಕರು 20 ಲಕ್ಷ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಹೌದು, ನೋಟ್ ಬ್ಯಾನ್ ಆದ ತಕ್ಷಣ ಅದು ಬರ್ನ್ ಆಗೈತು ದುಡ್ಡು. ಯಾವಾಗ ನೋಟ್ ಬ್ಯಾನ್ ಮಾಡಿದ್ರು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1920ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಪ್ರಾಬ್ಲಮ್ಸ್ ಆಫ್ ದ ರುಪೀಸ್ ಅಂತ ಒಂದು ಪ್ರಬಂಧ ಬರೀತಾರೆ. ಆ ಪ್ರಬಂಧದ ಆಧಾರದಲ್ಲಿ ಏನ್ ಹೇಳ್ತಾರೆ ಅವರು, 20 ವರ್ಷಕ್ಕೆ ಒಂದ್ಸರಿ ನೋಟನ್ನ ಆಯಾ ಯಾವುದೇ ದೇಶದಲ್ಲಿ ಆಗ್ಲಿ ಆ ನೋಟ್ಗಳನ್ನ ಬನ್ನ ಮಾಡಿದ್ರೆ ಯಾರು ಭ್ರಷ್ಟಾಚಾರದಿಂದ ದುಡ್ಡು ಕೂಡಿಟ್ಕೊಂಡು ಮನೇಲಿ ಇಟ್ಟಿರ್ತಾರೋ ಲಕ್ಷಾಂತರ ಕೋಟ್ಯಾಂತರ ಸಾವಿರಾರು ಕೋಟಿ, ಅವ್ರ ಹಣ ಅಲ್ಲೇ ಬರ್ನ್ ಆಗೈತದೆ. ಇನ್ಕಮ್ ಟ್ಯಾಕ್ಸ್ ತೋರಿಸಿರಲ್ಲ. ಅದಕ್ಕೊಂದು ಆಪ್ಷನ್ಸ್ ಕೊಟ್ರು, 40% ಕಟ್ರಪ್ಪ, ನಿಮ್ಮದನ್ನ ವೈಟ್ ಮಾಡ್ಕೊಳ್ಳಿ ಅಂತ. ಅದು ಕಟ್ಟದೇ ಇರೋರಿಗೆಲ್ಲ ಏನಾಯ್ತು, ಅಲ್ಲಿಂದಲೇ ಮುಗಿದೋಯ್ತು. ಎಷ್ಟೋ ಜನ ಸುಟ್ಟಾಕಿದ್ರು, ಎಷ್ಟೋ ಜನ ತಗೊಂಡೋಗಿ ಮೂಟಿಗೆ ಸಮುದ್ರಕ್ಕೆ ಸುರಿದ್ರು, ನದಿಗೆ ಸುರಿದ್ರು. ನಾವು ಗಮನಿಸಿದ್ದೀವಿ. ಇದು ನೇರವಾಗಿ ನಮ್ಮ ಖಾತೆಗೆ ಬರಬೇಕು ಅನ್ನೋ ಯೋಚನೆಗಳು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅವರು ಅದನ್ನ ನಾವು ಎತ್ತು ಕಟ್ಟೋದು, ಒಂದು ಕತೆ ಕಟ್ಟೋದು. ನೋಡಿ ಏನ್ ಮಾಡಿದ್ರು, 15 ಕೋಟಿ 15 ಲಕ್ಷ ಕೊಡ್ತೀವಿ ಅಕೌಂಟ್ಗೆ ಅಂತ ಹೇಳಿದ್ರು, ಕೊಟ್ಟಿಲ್ಲ. 60 ವರ್ಷ ನೀವೇನ್ ಮಾಡಿದ್ರಿ? ಯಾವ ರೀತಿ ನೀವು ಅಧಿಕಾರ ಮಾಡಿಸಿದ್ರಿ? ನಂಬಿಕೆ ಇಟ್ಟು ನಿಮ್ಮ ಅಧಿಕಾರ ಮಾಡ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಈ ಕೆಲಸ ಮಾಡ್ತಾರೆ. ಇಡೀ ದೇಶದ ಸಂಪತ್ತನ್ನ ರೈಸ್ ಮಾಡ್ತಾರೆ. ಇವತ್ತು ಆರ್ಥಿಕವಾಗಿ ಸಂಪೂರ್ಣ ಸರ್ವತೋಮುಖ ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಈ ಕೊರೋನಾ ಭದ್ರದಿಂದ ಸ್ವಲ್ಪ ತಟಸ್ಥಾಗಿದೆ. ನೋಡಿ ಸರ್, ಮನಮೋಹನ್ ಸಿಂಗ್ ಇದ್ದಾಗ ಮೌನವಾಗಿದ್ರು. ಆ ಸರ್ಕಾರಗಳಲ್ಲಿದ್ದಂತ ಅಭಿವೃದ್ಧಿ ಏನು ಏನಾಯ್ತು ಈ ದೇಶದಲ್ಲಿ? ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಮಂತ್ರಿಗಳನ್ನ ಬಗ್ಗೆ ನೀವು ಈ ರೀತಿ ಹೇಳ್ಬಾರ್ದು. ಯಾವ್ದು ಆಧಾರ ಎಲ್ಲ ಆಧಾರಗಳನ್ನ ಬಿಟ್ಟಿದೀವಿ, ದಾಖಲಾ ಸುಮ್ನೆ ಏನೋ ಬಾಳೆಯಲ್ಲಿ ಗುಂಡಾಡ್ಸ್ಕೊಂಡು ಯಾವ ಸುಧಾರಣೆಗಳು ಏನ್ ತರಬೇಕು ನಾವು ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತೀನಿ ಸರ್. ಮಾತಾಡಿ. ನೀವೇಳಿ ಏನು ಸಲಹೆಗಳು ಕೊಟ್ಟಿದ್ದಾರೆ? ಏನು ರಾಜ್ಯ ಸರ್ಕಾರಕ್ಕೆ ನೀವು ಕೊಟ್ಟರೋ ಸಲಹೆಗಳು JDS ಅವರು ಯಾವ ರೀತಿ ಕೊಟ್ಟರು ದೇವೇಗೌಡರು? ವಿಪಕ್ಷಗಳು ರೈತರು ಬಹಳ ಸಂತೋಷವಾಗಿದ್ದಾರೆ. ಭೂ ಸುಧಾರಣೆ ಕಾಯ್ದೆಯಿಂದ ಅಧಿಕಾರಿಗಳು ಕಮಿಷನ್ ಕೆಲಸ ಮಾಡಿದಂಥದ್ದು ಇವತ್ತು ಕಾಂಗ್ರೆಸ್ ಅವರು ಮತ್ತೆ JDS ಸರ್ಕಾರಗಳಿದ್ದಾಗ. ಹಂಗಾಗಿ ಅದು ಜನಪ್ರಿಯತೆ ಎಷ್ಟಿದೆ ಅಂತಕ್ಕಂಥದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ನಾನು ಒಬ್ನು, ನನಗೂ ಗೊತ್ತಿದೆ.
ಎಷ್ಟು ಅದ್ರ ಅಂದ ಅನುಕೂಲ ಆಗ್ತದೆ ರೈತರಿಗೆ. ಸಣ್ಣ ಪುಟ್ಟ ಜನರು ಏನೋ ಒಂದು ಬಿಸ್ನೆಸ್ ಮಾಡ್ಕೊಳಕ್ಕೆ ಒಂದು ಆಸ್ತಿ ಮಾರಿದ್ರು ಒಂದ್ ಕಡೆ ಬಿಸ್ನೆಸ್ ಮಾಡ್ಕೊತಾನೆ. ಇವತ್ತು ಮೊದಲು ಮಾರಂಗೆ ಇರ್ಲಿಲ್ಲ. ಕಮಿಷನ್ ಹೊಡೆದು ಎಸಿಗಳು 79AB ಅಂತ ಹಾಕೊಂಡೋದಕ್ಕೆ ಕಮಿಷನ್ ಲೆಕ್ಕಗಳು ಹೊಡೆದು ಎಲ್ಲ ಮುಗಿಸ್ತಾ ಇದ್ರು. ಹಂಗಾಗಿ ಅದನ್ನ ಅನುಕೂಲ